ಮಂಜುನಾಥ್ ಉಗ್ರರ ಗುಂಡೇಟಿಗೆ ಬಲಿಯಾದ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಸಾವಿಗೆ ಇಡೀ ಕರುನಾಡು ಕಂಬನಿ ಮಿಡಿದಿದೆ. ಇಡೀ ಶಿವಮೊಗ್ಗ ಕಣ್ಣೀರಾಕಿದೆ. ಅಮರ್ ರಹೆ ಅಂತ ಅಂತಿಮ ನಮನ ಸಲ್ಲಿಸಿದೆ. ಆದರೆ ಕೆಲ ಕಿಡಿಗೇಡಿಗಳು ಮಂಜುನಾಥ್ ಪತ್ನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡ್ತಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನ ಧೈರ್ಯವಾಗಿ ಎದುರಿಸಿದ್ದೇ ಶಿವಮೊಗ್ಗ ಮಂಜುನಾಥ್ ಪತ್ನಿ ಪಲ್ಲವಿ. ಭಯೋತ್ಪಾದಕರು ತಮ್ಮ ಗಂಡನನ್ನ ಹತ್ಯೆ ಮಾಡಿದ್ರೂ ಪಲ್ಲವಿ ಹೆದರಲಿಲ್ಲ. ಹೇ ಕುತ್ತೆ, ನನ್ನನ್ನು ನನ್ನ ಮಗನನ್ನು ಕೊಂದು ಹೋಗು ಅಂತ ಉಗ್ರರಿಗೆ ಆವಾಜ್ ಹಾಕಿದ್ರು. ಇದಕ್ಕೆ ಆ ಉಗ್ರ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದನ್ನ ಪಲ್ಲವಿ ಇಡೀ ಜಗತ್ತಿಗೆ ತಿಳಿಸಿದ್ರು. ಇಂಥ ದಿಟ್ಟತನದ ಪಲ್ಲವಿಗೆ ಈಗ ಕಿಡಿಗೇಡಿ ಮನಸ್ಥಿತಿಯವರು ಬ್ಯಾಡ್ ಕಮೆಂಟ್ಗಳ ಮೂಲಕ ಟಾರ್ಚರ್ ಕೊಡ್ತಿದ್ದಾರೆ. ಮಂಜುನಾಥ್ ಪತ್ನಿ ಪಲ್ಲವಿ ಮಾಧ್ಯಮಗಳ ಮೂಲಕ ಭಯೋತ್ಪಾದಕರ ಹೀನ ಕೃತ್ಯವನ್ನ ಇಡೀ ಜಗತ್ತಿಗೆ ತಿಳಿಸುತ್ತಿದ್ದಾರೆ. ಉಗ್ರರ ಹೀನ ಮನಸ್ಥಿತಿಯನ್ನ ಜನರ ಮುಂದಿಡ್ತಿದ್ದಾರೆ. ತನ್ನ ಗಂಡನ ಸಾವಿಗೆ ನ್ಯಾಯ ಕೇಳ್ತಿದ್ದಾರೆ. ಇದಕ್ಕೆ ಕೆಲ ವಿಕೃತ ಮನಸ್ಥಿತಿಯವರು ಪಲ್ಲವಿ ಸಂದರ್ಶನದ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ.